ಆಗ್ತಾ ಇಲ್ಲ. ಮೆಲೋಡಿ ಮೆಲೋಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫೈನಲಿ ನಮ್ಮ ದೇಶದಲ್ಲಿ ಶಿಕ್ಷಣ ಉಳಿಸಬೇಕು ಅಂತ ಯೂತ್ ಆಚೆ ಬಂದಿದ್ದಾರೆ. ನಾವು ಯೂತ್ ಇದ್ದೀರಾ, ನಾವು ಏನು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಮಾಡ್ತೀರಾ? ಇದಕ್ಕಿಂತ ಮೊದಲನೇದಾಗಿ ನಾನು ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಧನ್ಯವಾದ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಇಷ್ಟೊಂದು ಎಲ್ಲಾ ಕಡೆ ಚಂದ್ರೋಗಿದಂತ ಯುವಕರನ್ನ ಐತಲ್ಲ ಒಂದುಗೂಡಿಸಿದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರ ಮನಸ್ಥಿತಿಯನ್ನ ಖಂಡಿಸಕ್ಕೂ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳನ್ನ ಕಾಕ್ರೋಚ್ ಅಂತ ಕರೆಯೋದು, ಆಮೇಲೆ ಅವ್ರು ಅನ್ಎಂಪ್ಲಾಯ್ಡ್ ಅಂತ ಕರೆಯೋದು, ಅವರನ್ನ ಈಗ ಏನೂ ಗೊತ್ತಿಲ್ಲ, ಅವರು ಇವ್ರಿಗೆ ಏನೂ ಸಿಗೋದಿಲ್ಲ ಅಂತ ಕರೆಯೋದು, ಇದನ್ನೂ ಕೂಡ ನಾನು ಖಂಡಿಸ್ತಾ ಇದ್ದೀನಿ. ಸೊ ಎರಡನೇದಾಗಿ ಇವತ್ತು ಇಷ್ಟೊಂದು ಲಾಠಿ ಚಾರ್ಜ್ ಆಯ್ತು ಡೆಲ್ಲಿ ಒಳಗೆ. ಲಾಠಿ ಚಾರ್ಜ್ ಆದ್ರೂ ಕೂಡ ಇವತ್ತು ಸಂವಿಧಾನದಲ್ಲಿ ಏನಿದೆ, ಇವತ್ತು ಆರ್ಟಿಕಲ್ 19 ನಮಗೆ ಮಾತಾಡುವಂತ ಹಕ್ಕಿದೆ, 21 ಇವತ್ತು ಜೀವಿಸುವ ಹಕ್ಕಿದೆ, ಮಾತಾಡುವಂತ ಹಕ್ಕಿದೆ. ನಮ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ, ಸಾಂವಿಧಾನಿಕವಾಗಿ ಕೊಟ್ಟಂತ ರೈಟ್ ಏನಿದೆ ಮತ್ತು ನಾವು ಪ್ರಶ್ನೆ ಮಾಡಬಹುದು, ನಾವು ಕೇಳಬಹುದು, ಹೋರಾಟಗಳನ್ನ ಕಟ್ಟಬಹುದು. ಇವತ್ತು ಯಾರಿದ್ದಾರೆ ನೀವು ಪವರ್ ಅಲ್ಲಿ ಇದ್ದಾರೆ, ನೀವು ಉತ್ತರ ಕೊಡ್ಬೇಕು, ಇದು ನಮ್ಮ ಹಕ್ಕಿದೆ. ಇದು ಕೊಟ್ಟದ್ದು ಯಾರು ಇವತ್ತು ಸರ್ಕಾರದಲ್ಲಿ ಇದ್ದವ್ರು ಕೊಟ್ಟಿಲ್ಲ. ಇಲ್ಲಿ ನಮ್ಮ ಪೂರ್ವಜರು ಭಗತ್ ಸಿಂಗ್, ನೇತಾಜಿ ಹೋರಾಟ ಕಟ್ಟಿದ್ದಾರೆ, ಅವ್ರು ಕೊಟ್ಟಂತ ಹಕ್ಕು ನಮಗೆ. ಸೊ ಇಲ್ಲಿ ಕೂಡ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಆ ಹಕ್ಕನ್ನ ಇವತ್ತು ಉಳಿಸ್ಕೋ ಜೊತೆಗೆ ಅದನ್ನ ಬೆಳೆಸೋ ಜೊತೆಗೆ ಇವತ್ತು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಇವತ್ತು ಶಿಕ್ಷಣ ವ್ಯವಸ್ಥೆ ನೋಡ್ತಾ ಇದ್ದೀವಿ ಎಷ್ಟು ಹದಗೆಟ್ಟು ಹೋಗಿದೆ ಅಂದ್ರೆ, ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನೀಟ್ ಒಂದೇ ಅಲ್ಲ, ನೀಟಲ್ಲಿ ಇವತ್ತು 21 ಜನ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿದೆ. ಅದಷ್ಟೇ ಅಲ್ಲ, ಪ್ರತಿ ವರ್ಷ NCERT ರಿಪೋರ್ಟ್ ನ ತೆಗೆದುಕೊಂಡ್ರೆ 13,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸೊ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಎಷ್ಟು, ಇವತ್ತು ಶಿಕ್ಷಣ ಅಂದ್ರೆ ಏನು, ಇವತ್ತು ಒಂದೇನು ಜಾಬ್ ತಗೊಳ್ಳೋದು, ಶಿಕ್ಷಣ ವ್ಯವಸ್ಥೆ ಕೇವಲ ಜಾಬ್ ತಗೊಳ್ಳೋದು, ಒಂದೇನೋ ಡಿಗ್ರಿ ಪಡ್ಕೋದು, ರ್ಯಾಂಕ್ ಪಡ್ಕೋದು, ಅದಷ್ಟೇ ಅಲ್ಲ, ಮನುಷ್ಯನ ಮೌಲ್ಯಗಳನ್ನ ತುಂಬಬೇಕು. ಈ ಮೌಲ್ಯಗಳೇ ಕೊಡ್ತಾರೆ ಈ ನಮ್ಮ ಶಿಕ್ಷಣ ವ್ಯವಸ್ಥೆ. ಬದುಕೋದನ್ನ ಹೆಂಗಂತ ಕಲಿಸ್ತಾ ಇಲ್ಲ ಶಿಕ್ಷಣ ವ್ಯವಸ್ಥೆ. ಜೊತೆಗೆ ಅದ್ರ ಮತ್ತೆ ಇವತ್ತು ಮಾಫಿಯಾಗಳನ್ನ ನೋಡ್ತಾ ಇದೀವಿ, ಕೋಚಿಂಗ್ ಮಾಫಿಯಾ ನಡೀತಾ ಇದೆ. ಕೋಚಿಂಗ್ ಮಾಫಿಯಾದಿಂದಾಗಿ ಇವತ್ತು ತಂದೆ ತಾಯಿಗಳು ಇವತ್ತು ಅವರು ಗೌರ್ಮೆಂಟ್ ನೌಕರಾಗಿದ್ರು ಕೂಡ ಇತ್ತಲ್ಲ 10 ಲಕ್ಷ 15 ಲಕ್ಷ ಪಟ್ಟು ಕಳ್ಸಕ್ಕಾಗೋದಿಲ್ಲ. ಬಡ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಆಮೂಲಾಗ್ರವಾಗಿ ಬದಲಾವಣೆ ಆಗ್ಬೇಕು. ಇವತ್ತು ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇವಲ ಇವತ್ತು ಅವ್ರು ಕೊಟ್ಟ ತಕ್ಷಣ ಇವತ್ತು ಎಲ್ಲ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತಂತಲ್ಲ, ಇವತ್ತು ಆ ಬದಲಾವಣೆಗೆ ಮುಂದೂಡಲಾಗುತ್ತೆ. ಖಂಡಿತ ಮೇಡಮ್, ಖಂಡಿತ. ಆದ್ರೆ ಇಲ್ಲಿ ನಾವು ಇತಿಹಾಸವನ್ನು ತೆಗೆದುಕೊಂಡ್ರೆ, ಯಾವುದೇ ದೇಶದಲ್ಲಿ ಪ್ರಪಂಚದಲ್ಲಿ ಏನಾದ್ರೂ ಕ್ರಾಂತಿ ಆಗಿದ್ರೆ, ಬದಲಾವಣೆ ಏನೋ ಆಗಿದ್ರೆ ಅದು ಇದೇ ಯುವಕರು, ಇದೇ ವಿದ್ಯಾರ್ಥಿಗಳಿಂದ ಆಗಿರ್ಬೋದು. ನಾವು ಫ್ರಾನ್ಸ್ ರೆವಲ್ಯೂಷನ್ ನೋಡ್ಬೋದು, ರಷ್ಯನ್ ರೆವಲ್ಯೂಷನ್ ನೋಡ್ಬೋದು. ಇವತ್ತು ಏನು ವಿಶ್ವದಲ್ಲಿ ಬಹಳ ಬದಲಾವಣೆ ಆಗಿರೋದು ಯುವಕರಿಂದಾನೆ. ಆ ಬದಲಾವಣೆಗೆ ನಮ್ಮ ದೇಶದಲ್ಲಿ ಕೂಡ ನಾಂದಿ ಆಗಿದೆ. ಬಟ್ ಹಂಗಂತ ನಾವು ಸುಮ್ಮನೆ ಇರಕ್ಕೂ ಆಗಲ್ಲ ಮೇಡಮ್. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇದೆ, ಏನೇನೋ ಅವ್ರ ಹತ್ರ ಇವತ್ತು ಖಂಡಿತ ಮೇಡಮ್ ಹೋಪ್ ಇದೆ. ಇವತ್ತು ಆ ಬದಲಾವಣೆ ನಮ್ಮಿಂದ ಬರ್ಬೇಕಾಗಿದೆ. ಇವತ್ತು ಸರ್ಕಾರವನ್ನ ನಿರ್ಭಯವಾಗಿ ಪ್ರಶ್ನೆ ಮಾಡುವಂತ ನಮ್ಮ ಮನಸ್ಸಿಗೆ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ಆ ದಿಟ್ಟ ನಿರ್ಧಾರ ಇವತ್ತು ಚಂಜಿ ತಗೊಂಡಿದ್ದಾರೆ. ಮತ್ತೆ ನಾವು ಮಿಲಿನಿಯರ್ಸ್ ನೋಡ್ಬೇಕು, ಅವರು ವಾಟ್ಸ್ಆಪ್ ಜಮಾನ ಇತ್ತು, ಇವಾಗ ಇನ್ಸ್ಟಾಗ್ರಾಮ್ ಜಮಾನ ಬಂದಿದೆ. ವಾಟ್ಸ್ಆಪ್ ಜಮಾನದವ್ರು ಐತಲ್ಲ, ನೋಡಿದೀವಿ ದೇಶ ಎಲ್ಲ ಅಂಧತೆಯಲ್ಲೇ ಮುಳುಗೋಗ್ಬಿಟ್ಟಿತ್ತು. ಇವಾಗ ಜಂಜಿ ಜಮಾನ, ಇನ್ಸ್ಟಾಗ್ರಾಮ್ ಜಮಾನದಲ್ಲಿ ಇವತ್ತು ಹೊಸ ಬೆಳಕು ಕಾಣ್ತಾ ಇದೆ ನಮ್ಗೆ. ಸೊ ನಾವು ಈ ಹೋರಾಟದ ಮುಖಾಂತರ ಒಂದು ಹೊಸ ಬದಲಾವಣೆಗೆ ನಾಂದಿ ಹಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದೊಡ್ಡ ಸಂಖ್ಯೆ ನೀವೆಲ್ಲ ನೋಡಿದ್ರೆ ಇವತ್ತು ದೊಡ್ಡ ಸಂಖ್ಯೆ ಮೇಲೆ ಆಲ್ರೆಡಿ ಬಂದಾಗಿದೆ. ಇವತ್ತು ಹಳೆ ಜಮಾನ ಹೋಯ್ತು. ಇವತ್ತು ಹೆಣ್ಮಕ್ಳು ಅಲ್ಲೇ ಮನೆ ಒಳಗೆ ಇರ್ಬೇಕನ್ನೋ ಜಮಾನ ಹೋಗಿದೆ. ಇವತ್ತು ಮುಂದ್ ಬಂದಾರೆ. ಇವತ್ತು ನಾನೇನ್ ಹೇಳ್ತಾ ಇದ್ದೀನಿ, ಯಾವಾಗ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕಾನೂನು ಇಲ್ಲ,
ಇವತ್ತು ಹೆಣ್ಣು ಮಕ್ಕಳನ್ನ ಇವತ್ತು ಅರೆಸ್ಟ್ ಮಾಡ್ಬೇಕಾದ್ರೂ ಕೂಡ ಮಹಿಳಾ ಪೊಲೀಸ್ಗಳು ಇರ್ಬೇಕು. ಅಲ್ಲಿ ಇವತ್ತು ಹೀನಾಯವಾಗಿ ಬರ್ಬರವಾಗಿ ಯಾವಾಗ ಹೆಣ್ಣು ಮಕ್ಕಳ ಮೇಲೆ ಒಂದು ಕೈ ಮಾಡಿದ್ರು, ವಿದ್ಯಾರ್ಥಿಗಳ ಮೇಲೆ ಕೈ ಮಾಡಿದ್ರು, ಅವಾಗಲೇ ಡೆಮಾಕ್ರಸಿ ಸತ್ತೋಯ್ತು. ಮಾಡಿ ಫ್ರೆಂಡ್ಸ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವ್ರಿಗೇನು ಬುದ್ಧಿ ಇದೆಯಾ ಇಲ್ವಾ, ಭ್ರಮಣೆ ಆಗ್ಬಿಟ್ಟಿದ್ಯಾ? ಗೋಮುಖ ವ್ಯಾಘ್ರಕ್ಕೆ ಇನ್ನೊಂದು ಉದಾಹರಣೆ ಯಾರಂದ್ರೆ ಮೋದಿ ಅವರು. ಇವತ್ತು ಮುಂದೆ ಬಂದು ಇವತ್ತು ಗೋಮುಖ ವ್ಯಾಘ್ರಕ್ಕೆ ಇನ್ನೊಂದು ಉದಾಹರಣೆ ಮೋದಿ ಅವರು. ಇವತ್ತು ನೋಡ್ತಾ ಇದ್ದೀವಿ ಎಷ್ಟೊಂದು ಅಷ್ಟು ವಿದ್ಯಾರ್ಥಿಗಳ ಮೇಲೆ ದಾಳಿ ಆಯ್ತು, ಪೊಲೀಸರ ಮೇಲೆ ದಾಳಿ ಆಯ್ತು. ಅದ್ರ ಬಗ್ಗೆ ಮಾತುಕತೆ ಇಲ್ಲ, ಯಾಕೆ ತರ ಆಗ್ಬಾರ್ದಾಯ್ತು ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಇವತ್ತು 21 ಜನ ಇಷ್ಟೊಂದು ವಿದ್ಯಾರ್ಥಿ ಕೂಡ ಅದ್ರ ಬಗ್ಗೆ ನಾವು ನಿರ್ಧಾರ ತಗೋತೀವಿ. ಇವತ್ತು ಪ್ರಧಾನಮಂತ್ರಿ ಕೊಟ್ಟು ಅದ್ರ ಬಗ್ಗೆ ಮಾತುಕತೆ ಇಲ್ಲ. 2024ರಲ್ಲಿ ಕೂಡ ಈ ತರ ಆಗಿತ್ತು, ಅವಾಗ್ಲೂ ಕೂಡ ಇದೇ ಸೇಮ್ ರಿಪೀಟ್ ಮಾಡಿದ್ರು. ಏನು ಕಠಿಣ ಕಾನೂನ ತಗೊಂಡ್ಬರ್ತೀವಿ, 10 ಲಕ್ಷ ನಾವು 10 ಕೋಟಿ ರೂಪಾಯಿ ಫೈನ್ ಹಾಕ್ತೀವಿ ಅಂತ 2024ರಲ್ಲಿ ಅವ್ರು ಪಾರ್ಲಿಮೆಂಟ್ ಭಾಷಣ ತಗೊಂಡು ಅದೇ ಇದೆ, ಅದೇ ತರ ರಿಪೀಟ್ ಆಗಿದೆ. ಏನ್ ಬದಲಾವಣೆ ಆಗಿದೆ? ಇವತ್ತು ಕೇವಲ ಕಾನೂನುಗಳು ಇವತ್ತು ಅಲ್ಲ, ಇವತ್ತು ಇಂಪ್ಲಿಮೆಂಟೇಷನ್ ನೋಡ್ತಾ ಇದ್ವಿ. ಇವತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾವಣೆ ಆಗದೆ ಹೋದ್ರೆ ಮತ್ತೆ ನಾವು ಆತ್ಮಹತ್ಯೆಗಳು ನೋಡ್ತೀವಿ, ತಂದೆ ತಾಯಿಗಳ ಬರ್ಡನ್ ನೋಡ್ತೀವಿ, ಮತ್ತೆ ಎಜುಕೇಶನ್ಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ರೆ ನೋಡ್ತಾ ಇದ್ವಿ. ಅದು ಹೋಯ್ತು ಮೇಡಮ್, ಎಷ್ಟು ದಿವಸ ಆಯ್ತಲ್ಲ, ಮಣ್ಣು ಎಸ್ತಾ ಇದ್ರು. ಇವತ್ತು ಸಾಮಾಜಿಕ ಜಾಲತಾಣಗಳು ಅವ್ರು ಹೇಳಿದ್ದೇನೆ ಆಟ ಆಡ್ತಾ ಇತ್ತು. ಅವ್ರು ಏನ್ ಹೇಳಿದ್ರು ಅದೇ ನಮಗೆ ಇವತ್ತು ವೇದವಾಕ್ಯ ಮಾತ್ರ ಇವತ್ತು ನಡೀತಾ ಇತ್ತು. ಆ ಜಮಾನ ಹೋಯ್ತು. ಇವಾಗ ಯುವಕರು ಕಾಣ್ತಾರಿದ್ದಾರೆ, ವಿದ್ಯಾರ್ಥಿಗಳು ಕಾಣ್ತಾರಿದ್ದಾರೆ. ಇವತ್ತು ಹೊಸ ಬದಲಾವಣೆ ಇವತ್ತು ಆಗಿದೆ. ಈ ಹೋರಾಟ ಕಂಟಿನ್ಯೂ ಆಗಿದೆ. ನಮ್ಮ ದೇಶದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ತಂದೆ ತಾಯಿಗಳು ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ನಮ್ಗೆ ಏನ್ ಬೇಕು, ಮೂಲಭೂತವಾಗಿ ಏನ್ ಬೇಕು? ಒಂದು ಆರೋಗ್ಯ, ಒಳ್ಳೆ ಶಿಕ್ಷಣ, ವಸತಿ ಬೇಕು. ಇವು ಮೂಲಭೂತವಾಗಿ ಬೇಕಾಗಿರುವಂತದ್ದು. ಇವಾಗ ನೀವು ನೋಡಿ, ಯಾರೋ ಇವತ್ತು ಶಿಕ್ಷಣ ತಗೋಬೇಕಂದ್ರೆ ಮತ್ತು ನಾವು ಸಾಮಾನ್ಯವಾಗಿ ಇವತ್ತು ಒಂದು ಕೋಚಿಂಗ್ ಸೆಂಟರ್ 80,000 ಕೋಟಿ ರೂಪಾಯಿ ಇವತ್ತು ಇನ್ನೊಂದು 2 ವರ್ಷ 1 ಲಕ್ಷ ಕೋಟಿ ರೂಪಾಯಿ ಇವತ್ತು ಶಿಕ್ಷಣದ ಬಜೆಟ್ ಕೂಡ ಇಲ್ಲ. ಅಲ್ಲೇನ್ ನಡೀತಾ ಇದೆ? ಇವತ್ತು ಏನ್ ಪ್ರಶ್ನೆ ಕೇಳುತ್ತೆ ಇವತ್ತು ಅಂದ್ರೆ ಈ ತರ ಏನ್ ಹೋಗ್ತಾ ಇದೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತೆ ಈ ಹೊಸೋಟ ಈ ಅಳು ಕಾಣ್ತಾ ಇದೆ ಒಳಗೆ. ಕೋಚಿಂಗ್ ಅಂದ್ರೆ ಮೇಡಮ್ ಯಾಕಂದ್ರೆ ಇಷ್ಟ ಅಂದ್ರೆ ಇವತ್ತು ತಂದೆ ತಾಯಿಗಳು ಸರ್ಕಾರಿ ನೌಕರಿ ಬಿಸ್ನೆಸ್ ಮಾಡಿದ್ರು ಕೂಡ ಈಗ ನೀವು ತೋಟ ಎಲ್ಲ ಹೋಗಿ ಒಂದೊಂದು ಪ್ಯಾಕೇಜ್ ಗಳನ್ನ ಇದೆ. ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ತಗೋಬೇಕಾದ್ರೆ PUC ನೀಟ್ 2 ಸೇರಿ ಪ್ಯಾಕೇಜ್ ಅಂದ್ರೆ 5 ಲಕ್ಷ 10 ಲಕ್ಷ 20 ಲಕ್ಷ ಕೊಡ್ಬೇಕು. ಅಲ್ಲಿ ಅಷ್ಟೆಲ್ಲ ಕೊಟ್ಟರು ಕೂಡ ಎಷ್ಟು ಸಿಗುತ್ತೆ? 50 to 50,000 ಅಷ್ಟೇ ಸೀಟ್ಗಳಿದೆ. ಎಷ್ಟು ಜನ ಅಲ್ಲಿ ಕಲಿತಾ ಇದ್ದಾರೆ? ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಆದ್ರೆ ಒಟ್ಟಾರೆ ವ್ಯವಹಾರ ಟೆಸ್ಟ್ ಇದೆ, ಲಕ್ಷಾಂತರ ಕೋಟಿ ರೂಪಾಯಿ ನಡೀತಾ ಇದೆ. ಹೌದಾ? ಇಲ್ಲಿ 10 ಲಕ್ಷ 15 ಲಕ್ಷ 1 ವರ್ಷಕ್ಕೆ 1 ವರ್ಷ 2 ವರ್ಷಕ್ಕೋಸ್ಕರ ಎಷ್ಟು ತರ ತಂದೆ ತಾಯಿಗೆ ಕೊಡ್ತಾರೆ. ಕಟ್ಟಲ್ಲ. ಹೌದು, ಶಿಕ್ಷಣ ಸಂಸ್ಥೆಗೆ ಟ್ಯಾಕ್ಸ್ ಇದೆ, ಅವರು ಕೂಡ ಟ್ಯಾಕ್ಸ್ ಗಳು ಕಟ್ಟಲ್ಲ. ಅದು ಇವ್ರ ಮೇಲೆ ಕಂಟ್ರೋಲೇ ಇಲ್ಲ ಮೇಡಮ್. ಇಲ್ಲಿ ಕಂಟ್ರೋಲ್ ಯಾರು ಮಾಡ್ಬೇಕಾಗಿದೆ? ಹೌದು ಮೇಡಮ್. ಇವತ್ತು ನೀಟ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಕಾಂಗ್ರೆಸ್ ಗೌರ್ಮೆಂಟ್. ಆ ನಂತರ ವಿರೋಧ ಬಂತಂತ ಅವ್ರು ಮೂತ್ ಹಾಕಿದ್ರು. ಇವತ್ತು ಶಿಕ್ಷಣನ ಮಾರಾಟ ಮಾಡಿದ್ದು ಫಸ್ಟ್ ಎಜುಕೇಶನ್ ಪಾಲಿಸಿ ತಂದಿದ್ದು ರಾಜೀವ್ ಗಾಂಧಿ ಅವರು. ಅವಾಗ ವ್ಯಾಪಾರಿಕರನ್ನ ಶಿಕ್ಷಣದ ವ್ಯಾಪಾರಿಕರನ್ನ ಭಾಗನ ಓಪನ್ ಮಾಡ್ತಾರೆ. ಹೊಸ ಶಿಕ್ಷಣ ನೀತಿ 2020ರಲ್ಲಿ ಅದು ಇನ್ನೂ ಹೆಪ್ಪಾಗಿ ತೆಗೆದಿಟ್ಟಿದೆ ಶಿಕ್ಷಣದ ವ್ಯಾಪಾರ ಮಾಡೋದಕ್ಕೋಸ್ಕರ. ಇಲ್ಲಿ ಈ ಶಿಕ್ಷಣ ನೀತಿಗಳು ಸಂಪೂರ್ಣವಾಗಿ ಬದಲಾಗಬೇಕು. ಶಿಕ್ಷಣ ನೀತಿ ಹೊತ್ತು ಮಾನವೀಯತೆಯನ್ನ ಕಲಿಸ್ಕೊಡ್ಬೇಕು. ಶಿಕ್ಷಣ ನೀತಿ ಹೊತ್ತು ನಿಜವಾದ ಮೌಲ್ಯಗಳನ್ನ ಕಲಿಸ್ಕೊಡ್ಬೇಕು. ಮಹಾನ್ ವ್ಯಕ್ತಿಗಳ ಆದರ್ಶತೆಗಳನ್ನ ಕಲಿಸ್ಕೊಡ್ಬೇಕು. ನಾನು ಬದುಕ್ತೀನಿ, ನಾನು ಒಂದು ಜೀವನವನ್ನು ನಾನು ಕಟ್ಕೋಬೇಕಾದ್ರೆ ನನಗೇನ್ ಬೇಕು ಮೂಲಭೂತವಾಗಿ? ಯಾಕಂದ್ರೆ ವಿವೇಕಾನಂದ ಹೇಳ್ತಾರೆ, ಶಿಕ್ಷಣ ಅಂದ್ರೆ ಕೇವಲ ಇದಲ್ಲ, ಮನುಷ್ಯನ ಪರಿಪೂರ್ಣವನ್ನಾಗಿ ಬೆಳೆಸೋದನ್ನೇ ಶಿಕ್ಷಣ. ಪರಿಪೂರ್ಣತೆಯನ್ನು ಬೆಳೆಸಬೇಕು. ಸೊ ಅದು ಆಗ್ಬೇಕಂತ ನನಗೆ ಅಂತ ಶಿಕ್ಷಣದ ಅವಶ್ಯಕತೆ ಇದೆ. ಜೊತೆಗೆ ಶಿಕ್ಷಣ ಅಫೋರ್ಡೆಬಲ್ ಆಗಿರ್ಬೇಕು, ಉಚಿತವಾಗಿರುವಂತ. ನಮ್ಮ 14 ವರ್ಷ ಉಚಿತ ಇರುತ್ತೆ ಕಾನೂನು ಹೇಳ್ತಾರೆ. ಮತ್ತು ನಾವು ಏನೇ ಕಲ್ತ್ರು ಕೂಡ MBBS ಮಾಡಿದ್ರು ಕೂಡ ಉಚಿತ ಶಿಕ್ಷಣ ಕೊಡ್ಬೇಕು. 200% ನಂಬಿಕೆ ಇದೆ. ಬಟ್ ಆದ್ರೆ ಹೋರಾಟ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು. ಹೋರಾಟದ ನಾಯಕತ್ವ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಇಲ್ಲಿ
ಅದ್ರ ಜೊತೆಗೆ ಇವತ್ತು ಈ ಹೋರಾಟದ ದಿಕ್ಕಿನಲ್ಲಿ ನೋಡಿದ್ರೆ ನಮಗೆ ಆದರ್ಶಗಳು ಬೇಕು. ಇವತ್ತು ಮಹಾನ್ ಭಗತ್ ಸಿಂಗ್ ಅವರ ಆದರ್ಶ ಬೇಕು, ಚಂದ್ರಶೇಖರ್ ಆಜಾದ್ ಅವರ ಆದರ್ಶ ಬೇಕು, ಅಶ್ಫಾಕುಲ್ಲಾ ಖಾನ್ ಅವರ ಆದರ್ಶ ಬೇಕು. ಈ ಹೋರಾಟದ ಮತ್ತು ನಮಗೆ ಒಂದು ಸರಿಯಾದ ಕ್ಲಾರಿಟಿ ತಗೊಂಡು ನಮ್ಮ ಹೋರಾಟ ಕೇವಲ ಇವತ್ತು ಮೋದಿ ವಿರುದ್ಧ ಅಂತಲ್ಲ, ಕಾಂಗ್ರೆಸ್ ವಿರುದ್ಧ ಅಂತಲ್ಲ, ರಾಹುಲ್ ಗಾಂಧಿ ವಿರುದ್ಧ ಅಲ್ಲ. ಇವತ್ತು ಅಮೂಲಾಗ್ರ ಶಿಕ್ಷಣದ ಬದಲಾವಣೆಯ ಆ ಕಾರಣದ ಆ ಉದ್ದೇಶನ ನಾವು ಈ ಹೋರಾಟಕ್ಕೆ ಹಾಕ್ಬೇಕು. ಕೇವಲ ಇವತ್ತು ಈ ಸರ್ಕಾರ ಹೋಗ್ಬೋದು, ಇವತ್ತು ನಾವು ರಾಜೀನಾಮೆ ತಗೋಬಹುದು, ಯಾರೇ ಬಂದ್ರು ಕೂಡ ಇವತ್ತು ನಮ್ಮ ಶಿಕ್ಷಣ ಆಯ್ತಲ್ಲ, ಇವತ್ತು ಅಮೂಲಾಗ್ರ ಬದಲಾವಣೆ ಹಾಕೋರಿಗೂ ಕೂಡ ಈ ಹೋರಾಟ ನಿರಂತರವಾಗಿದೆ. ಜೊತೆಗೆ ನಮ್ಮ ವಕೀಲರೆಲ್ಲ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು. ಖಂಡಿತ ಮೇಡಮ್, ನಿನ್ನೆನೂ ಕೂಡ ಆಯ್ತಲ್ಲ, ಇವತ್ತು ಸಿಜೆ ಅವರು ಕೂಡ ಮೊನ್ನೆ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಪೆಟಿಷನ್ ಇವತ್ತು ಫಸ್ಟ್ ದಿನದಿಂದ ಇವತ್ತು ಮುಂಚಿತವಾಗಿ ಇವತ್ತು ಇಷ್ಟು ಲಾಠಿ ಚಾರ್ಜ್ ಆಗಿದೆ, ವಿದ್ಯಾರ್ಥಿಗಳು ಬೀದಿಯಲ್ಲಿ ಸಾಯ್ತಿದ್ದಾರೆ, ರಕ್ತ ಚೆಲ್ತಾ ಇದೆ ಅಂತ ಹೇಳಿದ್ರು ಕೂಡ ಪೆಟಿಷನ್ ತಗೋಲಿಲ್ಲ. ಅದಕ್ಕೆ ವಿರೋಧ ಮಾಡಿ ಮತ್ತು ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆಯ್ತು ಸಂವಿಧಾನ ಓದುವುದರ ಮುಖಾಂತರ ಮತ್ತು ತಮ್ಮ ಪ್ರತಿಭಟನೆಯನ್ನ ಸೂಚಿಸಿದ್ರು. ಇಲ್ಲೂ ನಿನ್ನೆನೂ ಕೂಡ ಕರ್ನಾಟಕದಲ್ಲಿ ಕೂಡ ಪ್ರತಿಭಟನೆ ಆಯ್ತು. ಅದೇ ರೀತಿ ನಮ್ಮ ವಕೀಲರು ಕೂಡ ಯಾವತ್ತೂ ಕೂಡ ಇಲ್ಲಿ ಈ ವಿದ್ಯಾರ್ಥಿಗಳ ಪರ ನಿಲ್ತಾರೆ. ನಾನು ಕೂಡ ನಿಂತಿದ್ದೀನಿ, ನಾವೆಲ್ಲರೂ ಕೂಡ ನಿಲ್ಲೋಣ ಈ ವಿದ್ಯಾರ್ಥಿಗಳಿಗೆ. ಮತ್ತೆ ಜೊತೆಗೆ ನೀವು ನೋಡಿದ್ರಿ ಆ ಹೋರಾಟ ಆದ್ಮೇಲೆ ಎಷ್ಟೋ ಜನ ಕಾನೂನು ಸಂಘರ್ಷಕ್ಕೆ ಒಳಗಾದ್ರು ವಿದ್ಯಾರ್ಥಿಗಳು, ಅಲ್ಲಿಯೂ ಕೂಡ ಆಯ್ತಲ್ಲ ವಕೀಲರು ಸಹಾಯ ಮಾಡಿದ್ದಾರೆ ಮತ್ತು ಅವ್ರಿಗೆ ಏನು ಕಾನೂನು ಸಲಹೆಗಳೆಲ್ಲ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಹೊಸ ಬದಲಾವಣೆ ಪರವಾಗಿ ನಾವು ಇರ್ತೀವಿ. ಧನ್ಯವಾದಗಳು. ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ಈ ಯುವಕರು ಕೊಟ್ಟಿದ್ದಾರೆ. ಅವರು ವಕೀಲರಾಗಿ ಮತ್ತು ಈ ದೇಶವನ್ನ ಹೊಸದಾಗಿ ಹೊಸತನದಲ್ಲಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಶಕ್ತಿ ತುಂಬೋಣ. ನಮಸ್ಕಾರ.